ಜೀವನದಲ್ಲಿ ಅತಿ ದೊಡ್ಡ ಪಾಪ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಅದು ಸುಳ್ಳು ಹೇಳುವುದಲ್ಲ ಅಥವಾ ಕಳ್ಳತನ ಮಾಡುವುದಲ್ಲ. ಹಾಗಾದರೆ ಮನುಷ್ಯನ ವಿನಾಶಕ್ಕೆ ಕಾರಣವಾಗುವ ಆ ಭಯಂಕರವಾದ ತಪ್ಪು ಯಾವುದು? ಈ ಪ್ರಶ್ನೆಗೆ ಶ್ರೀಕೃಷ್ಣ ನೀಡಿದ ಉತ್ತರ ನಿಮ್ಮ ಕಣ್ತೆರೆಸುತ್ತದೆ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಆ ಪರಮ ಸತ್ಯವನ್ನು ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಕೃಷ್ಣ ಸಂದೇಶ ವಾಹಿನಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಸನಾತನ ಧರ್ಮದ ಸಾರವನ್ನು ಮತ್ತು ಶ್ರೀಕೃಷ್ಣರ ಅಮೃತವಾಣಿಯನ್ನು ಸರಳವಾದ ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ತಲುಪಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಇಂದಿನ ವಿಡಿಯೋದಲ್ಲಿ ಮನುಷ್ಯನ ಜೀವನದ ನಾನಾ ಮಜಲುಗಳನ್ನು ಮತ್ತು ಸಮಸ್ಯೆಗಳಿಗೆ ಶ್ರೀಕೃಷ್ಣರ ಪರಿಹಾರಗಳನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲವೆಂದರೆ ದಯವಿಟ್ಟು ಈಗಲೇ ಆಗಿ. ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ಗೌರವ ಎಂಬುದು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಗೌರವವನ್ನು ತನ್ನ ಹೃದಯಕ್ಕೆ ಮತ್ತು ಮನಸ್ಸಿಗೆ ಹತ್ತಿರವಾಗಿ ಇಟ್ಟುಕೊಂಡಿರುತ್ತಾನೆ. ಇದೇ ಕಾರಣಕ್ಕಾಗಿ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಅದೇನೆಂದರೆ, ನಾವು ನಮ್ಮ ಶತ್ರುವಿನ ಗೌರವಕ್ಕೆ ಧಕ್ಕೆ ತರುವಾಗ ಬಹಳ ಜಾಗರೂಕರಾಗಿರಬೇಕು. ಯಾಕೆಂದರೆ ಶರೀರಕ್ಕೆ ಆದ ಗಾಯವನ್ನು ಮನುಷ್ಯ ಕಾಲಕ್ರಮೇಣ ಮರೆಯಬಹುದು, ಆದರೆ ಆತನ ಸ್ವಾಭಿಮಾನಕ್ಕೆ ಅಥವಾ ಗೌರವಕ್ಕೆ ಬಿದ್ದ ಪೆಟ್ಟನ್ನು ಆತ ಮರೆಯುವುದಿಲ್ಲ. ಅದು ಅವನನ್ನು ಯಾವ ಹಂತಕ್ಕೆ ಕರೆದೊಯ್ಯುತ್ತದೆ ಎಂದರೆ, ಅವನಿಗೆ ಕೇವಲ ಸೇಡು ಅಥವಾ ಪ್ರತೀಕಾರ ಮಾತ್ರ ಕಾಣಿಸುತ್ತದೆ. ನೀವು ನಿಮ್ಮ ಶತ್ರುವನ್ನು ಗೆಲ್ಲಬೇಕು ನಿಜ, ಆದರೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವಂತೆ ಮಾಡಬೇಕೇ ಹೊರತು ಅವರ ಗೌರವಕ್ಕೆ ಎಷ್ಟು ದೊಡ್ಡ ಪೆಟ್ಟು ನೀಡಬಾರದು ಎಂದರೆ ಅವರು ನಿಮ್ಮ ಸಂಪೂರ್ಣ ನಾಶ ಮಾಡಲು ನಿರ್ಧರಿಸುವಂತಾಗಬಾರದು. ನೆನಪಿಡಿ, ಇನ್ನೊಬ್ಬರನ್ನು ಅವಮಾನಿಸುವುದರಿಂದ ನಿಮ್ಮ ಹೃದಯಕ್ಕೆ ಸ್ವಲ್ಪ ಸಮಯದವರೆಗೆ ಸಮಾಧಾನ ಸಿಗಬಹುದು, ಆದರೆ ಆ ಅವಮಾನದಿಂದ ನೀವು ಅವರ ಹೃದಯಕ್ಕೆ ದೊಡ್ಡ ಆಘಾತವನ್ನು ನೀಡುತ್ತೀರಿ ಮತ್ತು ನಿಮಗಾಗಿ ಒಬ್ಬ ಶತ್ರುವನ್ನಾಗಿ ಮಾಡಿಕೊಳ್ಳುತ್ತೀರಿ ಮತ್ತು ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತೀರಿ. ನಾವೆಲ್ಲರೂ ಜೀವನದಲ್ಲಿ ಬಹಳ ಬೇಗ ಯಶಸ್ಸನ್ನು ಪಡೆಯಲು ಬಯಸುತ್ತೇವೆ. ನಮಗೆಲ್ಲರಿಗೂ ಸಾಕಷ್ಟು ಸಂಪತ್ತು ಮತ್ತು ಸುಖ ಬೇಕು. ಈ ಆಸೆಯಲ್ಲಿ ನಾವು ಹಲವು ಬಾರಿ ಅಡ್ಡದಾರಿಗಳನ್ನು ಅಥವಾ ತಪ್ಪು ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಆ ಮಾರ್ಗಗಳಲ್ಲಿ ಪರಿಶ್ರಮ ಇರುವುದಿಲ್ಲ, ಅಲ್ಲಿ ಕೇವಲ ಅದೃಷ್ಟದ ಆಟ ಮತ್ತು ಮೋಸ ಇರುತ್ತದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಜೂಜು. ಜೂಜಿನಾಟದಲ್ಲಿ ಹಣವನ್ನು ಪಣಕ್ಕಿಡಲಾಗುತ್ತದೆ, ಆದರೆ ಮನುಷ್ಯ ಒಂದು ವಿಷಯವನ್ನು ಮರೆಯುತ್ತಾನೆ. ಜೂಜು ಎನ್ನುವುದು ಎಂತಹ ದೌರ್ಭಾಗ್ಯದ ಸುಳಿ ಎಂದರೆ, ಅದರಲ್ಲಿ ಒಮ್ಮೆ ಬಿದ್ದರೆ ಸರ್ವನಾಶವಾಗುವ ಮುನ್ನ ಅದರಿಂದ ಹೊರಬರುವುದು ಅಸಾಧ್ಯ. ಒಂದು ವೇಳೆ ನೀವು ಆಟದಲ್ಲಿ ಗೆದ್ದರೆ ಇನ್ನೂ ಹೆಚ್ಚು ಗೆಲ್ಲಬೇಕೆಂಬ ಹಸಿವು ಹೆಚ್ಚಾಗುತ್ತದೆ. ಒಂದು ವೇಳೆ ನೀವು ಸೋತರೆ ಕಳೆದುಕೊಂಡದ್ದನ್ನು ಮತ್ತೆ ಆಡುತ್ತೀರಿ. ಮನುಷ್ಯನಿಗೆ ಇದರ ಅರಿವೇ ಇರುವುದಿಲ್ಲ. ಅವನು ತನ್ನ ಸಂಪತ್ತಿನ ಜೊತೆಗೆ ತನ್ನ ಮಾನವೀಯತೆ, ತನ್ನ ಸಂಸಾರ, ತನ್ನ ಧರ್ಮ ಮತ್ತು ತನ್ನ ಜವಾಬ್ದಾರಿಗಳನ್ನು ಕೂಡ ಜೂಜಿನ ಆಟಕ್ಕೆ ಬಲಿ ಕೊಡುತ್ತಿದ್ದಾನೆ ಎಂಬ ಸತ್ಯ ಅವನಿಗೆ ತಿಳಿಯುವುದಿಲ್ಲ. ಆದ್ದರಿಂದ ಏನನ್ನಾದರೂ ಪಡೆಯಬೇಕೆಂದರೆ ಅದನ್ನು ಪರಿಶ್ರಮದಿಂದ ಪಡೆಯಿರಿ. ಅಡ್ಡದಾರಿ ಅಥವಾ ಜೂಜಿನಿಂದ ಪಡೆದದ್ದು ನಿಮ್ಮ ಬಳಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದನ್ನು ನೀವು ಅಷ್ಟೇ ವೇಗವಾಗಿ ಕಳೆದುಕೊಳ್ಳುತ್ತೀರಿ, ಏಕೆಂದರೆ ಅದನ್ನು ಪರಿಶ್ರಮದಿಂದ ಗಳಿಸಿರುವುದಿಲ್ಲ. ಆದ್ದರಿಂದ ಅದನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಸಹಜವಾದ ಕಾಳಜಿ ಅಥವಾ ಪ್ರಯತ್ನ ಬರುವುದಿಲ್ಲ. ಮುಂದಿನದಾಗಿ ಕ್ಷಮೆಯ ಬಗ್ಗೆ ಮಾತನಾಡೋಣ. ಹಿರಿಯರು ಹೇಳುತ್ತಾರೆ, ಕ್ಷಮೆ ಭೂಷಣ ಎಂದು. ಕ್ಷಮೆ ಈ ಪ್ರಪಂಚದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ಶತ್ರುತ್ವದ ಭಾವನೆಗಳನ್ನು ನಾಶ ಮಾಡುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಎಲ್ಲಾ ಸಂದರ್ಭಗಳಲ್ಲಿಯೂ ಕ್ಷಮೆ ಅಗತ್ಯವೇ? ಖಂಡಿತ ಇಲ್ಲ. ನಾವು ದುಷ್ಟರನ್ನು ಪದೇ ಪದೇ ಕ್ಷಮಿಸುವುದರಿಂದ ಆ ವ್ಯಕ್ತಿಗೆ ಇನ್ನೂ ದೊಡ್ಡ ಅಪರಾಧ ಮಾಡಲು ಪ್ರೇರಣೆ ನೀಡಿದಂತೆ ಆಗುತ್ತದೆ. ಯಾರಾದರೂ ಸ್ತ್ರೀಯರ ಮಾನಭಂಗದಂತಹ ಅಪರಾಧ ಮಾಡಿದರೆ ಅಥವಾ ನಿರಪರಾಧಿಗಳನ್ನು ಹಿಂಸಿದರೆ ಅವರನ್ನು ಕ್ಷಮಿಸುವುದು ತಪ್ಪು. ಒಂದು ವೇಳೆ ಹಸು ಅಥವಾ ಕರುವಿನ ಬೇಟೆ ಆಡಿದರೆ ಅದನ್ನು ಕ್ಷಮಿಸಬಹುದು, ಆದರೆ ಪ್ರಾಣಿಯೇ ನರಭಕ್ಷಕನಾದರೆ ಅದಕ್ಕೆ ಕೇವಲ ದಂಡನೆ ಅಥವಾ ಮರಣದಂಡನೆಯೇ ಸರಿಯಾದ ಮಾರ್ಗ. ಕೆಲವು ಸಂದರ್ಭಗಳಲ್ಲಿ ಕ್ಷಮೆಯ ಬದಲು ಶಿಕ್ಷೆಯನ್ನು ನೀಡುವುದು ಅತ್ಯಗತ್ಯವಾಗಿರುತ್ತದೆ. ಇದು ಧರ್ಮವನ್ನು ಎತ್ತಿ ಹಿಡಿಯಲು ಮತ್ತು ಪಾಪವನ್ನು ತಡೆಯಲು ಅವಶ್ಯಕವಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದು? ಅಭಿಮಾನವೇ ಅಥವಾ ತೋಳ್ಬಲವೇ ಅಥವಾ ವಿಶ್ವಾಸ ಮತ್ತು ನಂಬಿಕೆಯೇ? ಖಂಡಿತವಾಗಿಯೂ ಮನುಷ್ಯನ ದೈಹಿಕ ಶಕ್ತಿ ಅಥವಾ ತೋಳ್ಬಲದ ಮಹತ್ವವನ್ನು ಅಲ್ಲಗಳೆಯುವಂತಿಲ್ಲ. ಮನುಷ್ಯ ತನ್ನ ಶಕ್ತಿಯಿಂದ ಪರ್ವತವನ್ನು ಮೈದಾನವನ್ನಾಗಿ ಮಾಡಬಹುದು ಅಥವಾ ಸಾಗರವನ್ನು ಒಣಗಿಸಬಹುದು, ಆದರೆ ಆ ತೋಳ್ಬಲ ಎಷ್ಟೇ ಇದ್ದರೂ ಅದಕ್ಕೆ ಒಂದು ಮಿತಿಯಿದೆ. ಭೂಮಿಯಿಂದ ಆಕಾಶದವರೆಗೆ ವ್ಯಾಪಿಸಿರುವುದು ಆ ತೋಳ್ಬಲವಲ್ಲ, ಅದು ವಿಶ್ವಾಸ. ವಿಶ್ವಾಸದಿಂದಲೇ ಮಳೆ ಬರುತ್ತೆ ಮತ್ತು ಜೀವಿಗಳ ಬಾಯಾರಿಕೆ ನೀಗುತ್ತದೆ. ಯಾವಾಗ ನಿಮ್ಮ ತೋಳ್ಬಲಕ್ಕೂ ಮತ್ತು ಧರ್ಮದ ವಿಶ್ವಾಸಕ್ಕೂ ಯುದ್ಧ ನಡೆಯುತ್ತದೆಯೋ ಆಗ ತೋಳ್ಬಲ ಸೋಲುತ್ತದೆ ಮತ್ತು ವಿಶ್ವಾಸ ಗೆಲ್ಲುತ್ತದೆ. ಅಂತಿಮವಾಗಿ ವಿಜಯವಾಗುವುದು ಆಸ್ಥೆ ಮತ್ತು ನಂಬಿಕೆಗೆ. ನೀವು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಮತ್ತು ನಿಮ್ಮ ಇಷ್ಟ ದೈವದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಯಾವ ಪಾಪಿಯ ಬಲವೂ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ಜೀವನವನ್ನು ಒಂದು ಮರಳು ಗಡಿಯಾರಕ್ಕೆ ಹೋಲಿಸಬಹುದು. ಕೆಳಗೆ ಬಿದ್ದಿರುವ ಮರಳು ನಮ್ಮ ಕಳೆದು ಹೋದ ಭೂತಕಾಲ, ಮೇಲೆ ಇರುವ ಮರಳು ನಮ್ಮ ಭವಿಷ್ಯ ಮತ್ತು ನಡುವೆ ಇರುವ ಆ ಕಿರಿದಾದ ಜಾಗದಲ್ಲಿ ಬೀಳುತ್ತಿರುವ ಮರಳು ನಮ್ಮ ವರ್ತಮಾನ. ಅಂದರೆ ನಮ್ಮ ಬಳಿ ಬದುಕಲು ಇರುವುದು ಈ ಒಂದು ಕ್ಷಣ ಮಾತ್ರ. ಇದರ ಉಪಯೋಗ ಹೇಗೆ ಮಾಡಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಕಳೆದು ಹೋದದ್ದನ್ನು ನೆನೆಸಿ ದುಃಖಿಸಬೇಕೇ ಅಥವಾ ಭವಿಷ್ಯದಲ್ಲಿ ಏನಾಗುವುದೋ ಎಂದು ಚಿಂತಿಸುತ್ತಾ ಕೋಪ ಮಾಡಿಕೊಳ್ಳಬೇಕೇ ಎಂಬುದು ನಮಗೆ ಬಿಟ್ಟಿದ್ದು.
ಎಲ್ಲವನ್ನೂ ಮಾಡಲು ಇರುವುದು ಇದೊಂದೇ ಕ್ಷಣ. ಸಂತೋಷವಾಗಿರಲು ಕೂಡ ಇದೊಂದೇ ಸಮಯ. ನೀವು ಕಾಯುತ್ತಾ ಕುಳಿತರೆ ಈ ಕ್ಷಣ ಕೂಡ ಭೂತಕಾಲವಾಗಿ ಬದಲಾಗುತ್ತದೆ. ಆದ್ದರಿಂದ ಆನಂದಕ್ಕಾಗಿ ಅಥವಾ ಪರೋಪಕಾರಕ್ಕಾಗಿ ನಾಳೆ ಎಂದು ಕಾಯಬೇಡಿ. ನಿಮ್ಮ ಬಳಿ ಇರುವ ಕ್ಷಣಗಳ ಸದುಪಯೋಗ ಮಾಡಿಕೊಳ್ಳಿ. ಏಕೆಂದರೆ ನೀವು ಗಡಿಯಾರವನ್ನು ತಿರುಗಿಸಿ ಮತ್ತೆ ಸಮಯವನ್ನು ಎಣಿಸಬಹುದು. ಆದರೆ ಒಮ್ಮೆ ಕಳೆದು ಹೋದ ನಿಮ್ಮ ಜೀವನದ ಸಮಯವನ್ನು ನೀವು ಎಂದಿಗೂ ಹಿಂತಿರುಗಿ ಪಡೆಯಲು ಸಾಧ್ಯವಿಲ್ಲ. ಮನುಷ್ಯನ ಜೀವನದಲ್ಲಿ ಮಕ್ಕಳ ಪಾತ್ರ ಬಹಳ ಮುಖ್ಯ. ಆದರೆ ಇದೇ ಮಕ್ಕಳು ಸಂಕಟಕ್ಕೆ ಕಾರಣರಾದರೆ ಅದು ಯಾರ ದೋಷ? ಇದರಲ್ಲಿ ಹೆಚ್ಚಿನ ಪಾಲು ನಮ್ಮ ಪಾಲನೆ ಪೋಷಣೆಯದ್ದೇ ಆಗಿರುತ್ತದೆ. ಬಾಲ್ಯದಲ್ಲಿ ಮಗು ಹಠ ಮಾಡಿದಾಗ ಅದರ ಹಠವನ್ನು ಪೂರೈಸಿ ನಮಗೆ ಆನಂದ ಸಿಗುತ್ತದೆ. ಆದರೆ ನಿಧಾನವಾಗಿ ನಾವು ಆ ಮಗುವಿನ ಹಠಕ್ಕೆ ದಾಸರಾಗುತ್ತೇವೆ. ಒಂದು ಶಿಸ್ತು ಇಲ್ಲದ ಅಥವಾ ಸಂಸ್ಕಾರ ಇಲ್ಲದ ಮಗು ಒಣಗಿದ ಮರದಂತೆ. ಒಣಗಿದ ಮರಕ್ಕೆ ಬೆಂಕಿ ಬಿದ್ದರೆ ಅದು ಇಡೀ ಕಾಡನ್ನೇ ಸುಟ್ಟು ಹಾಕುತ್ತದೆ. ನೆನಪಿಡಿ, ಆ ಮರಕ್ಕೆ ಬೆಂಕಿ ಬಿದ್ದಾಗ ಅದು ಮೊದಲು ತನ್ನ ಮನೆಯನ್ನೇ ಸುಡುತ್ತದೆ. ಅಂದರೆ ಸಂಸ್ಕಾರವಿಲ್ಲದ ಮಕ್ಕಳು ಮೊದಲು ತಮ್ಮ ಕುಟುಂಬವನ್ನೇ ನಾಶ ಮಾಡುತ್ತಾರೆ. ಆದ್ದರಿಂದ ಅಗತ್ಯವಿದ್ದಾಗ ನಿಮ್ಮ ಮಕ್ಕಳ ಹಠವನ್ನು ವಿರೋಧಿಸಿ, ಅವರನ್ನು ತಡೆಯಿರಿ. ಸಮಯಕ್ಕೆ ಸರಿಯಾಗಿ ಹೀಗೆ ಮಾಡದಿದ್ದರೆ ಭವಿಷ್ಯದಲ್ಲಿ ಈ ಸಮಸ್ಯೆಯ ಪರಿಣಾಮಗಳು ಗಂಭೀರವಾಗಬಹುದು. ನಾವು ಸಮಾಜದಲ್ಲಿ ಬದುಕಲು ಕೆಲವು ನಿಯಮಗಳನ್ನು ಮತ್ತು ಪ್ರತಿಜ್ಞೆಗಳನ್ನು ಮಾಡಿಕೊಂಡಿರುತ್ತೇವೆ. ಆದರೆ ಈ ನಿಯಮಗಳು ಮನುಷ್ಯರಿಗಾಗಿ ಇವೆಯೇ ಹೊರತು ಮನುಷ್ಯರು ನಿಯಮಗಳಿಗಾಗಿ ಅಲ್ಲ. ಸಮಯಕ್ಕೆ ತಕ್ಕಂತೆ ನಿಯಮಗಳನ್ನು ಬದಲಾಯಿಸುವುದು ಕೂಡ ಅವಶ್ಯಕ. ಒಂದು ವೇಳೆ ಅಗತ್ಯವಿದ್ದಾಗ ಹಳೆಯ ನಿಯಮಗಳನ್ನು ಅಥವಾ ಪ್ರತಿಜ್ಞೆಯನ್ನು ಮುರಿಯದಿದ್ದರೆ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ. ಕೆಲವೊಮ್ಮೆ ಒಂದು ಪ್ರತಿಜ್ಞೆಯನ್ನು ಮುರಿಯುವುದರಿಂದ ಇಡೀ ಮಾನವ ಕುಲವನ್ನೇ ದೊಡ್ಡ ವಿನಾಶದಿಂದ ಉಳಿಸಬಹುದು. ಆದ್ದರಿಂದ ನಿಯಮ, ಪ್ರತಿಜ್ಞೆ, ವಚನ ಇವೆಲ್ಲವೂ ಶಾಶ್ವತವಲ್ಲ. ಕೇವಲ ಸಮಯ ಮಾತ್ರ ಶಾಶ್ವತ. ಸಮಯಕ್ಕೆ ತಕ್ಕಂತೆ ನಡೆಯುವವನೇ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಒಂದು ಪಕ್ಷಿಯನ್ನು ಗಮನಿಸಿ. ಅದು ಬಹಳ ಕಷ್ಟಪಟ್ಟು ಕಡ್ಡಿಗೂಡಿಸಿ ತನ್ನ ಗೂಡನ್ನು ಕಟ್ಟುತ್ತದೆ. ತನ್ನ ಮರಿಗಳಿಗಾಗಿ ಒಂದು ಸುರಕ್ಷಿತವಾದ ಮನೆಯನ್ನು ನಿರ್ಮಿಸುತ್ತದೆ. ಆದರೆ ಒಮ್ಮೆ ಜೋರಾದ ಗಾಳಿ ಮಳೆ ಬಂದು ಅದರ ಗೂಡು ಕಡ್ಡಿಯಾಗಿ ಚದುರಿ ಹೋಗುತ್ತದೆ. ಆಗ ಆ ಪಕ್ಷಿ ಏನು ಮಾಡುತ್ತದೆ? ಅದು ಅಳುತ್ತಾ ಕೂರುವುದಿಲ್ಲ ಅಥವಾ ಪ್ರಲಾಪ ಮಾಡುವುದಿಲ್ಲ. ಅದು ತಡಮಾಡದೆ ಕೂಡಲೇ ಮತ್ತೆ ತನ್ನ ಗೂಡನ್ನು ಕಟ್ಟಲು ಪ್ರಾರಂಭಿಸುತ್ತೆ ಮತ್ತು ಯಶಸ್ವಿಯಾಗುತ್ತದೆ. ಆದರೆ ನಾವು ಮನುಷ್ಯರು ಸಣ್ಣ ಸಣ್ಣ ಸೋಲುಗಳಿಗೆ ಹೆದರಿ ಪ್ರಯತ್ನ ಮಾಡುವುದನ್ನೇ ಬಿಟ್ಟು ಬಿಡುತ್ತೇವೆ. ಒಂದು ಮಾತನ್ನು ಸದಾ ನೆನಪಿಡಿ: ಕೊಡಲಿಯ ಒಂದೇ ಏಟಿಗೆ ಮರ ಬೀಳುವುದಿಲ್ಲ, ಸುತ್ತಿಗೆಯ ಒಂದೇ ಏಟಿಗೆ ಬಂಡೆ ಒಡೆಯುವುದಿಲ್ಲ. ಯಶಸ್ಸು ಪಡೆಯಲು ಸತತವಾದ ಪರಿಶ್ರಮ ಒಂದೇ ಮಾರ್ಗ. ಮನುಷ್ಯನಿಗೆ ಸತ್ಯವನ್ನು ಒಪ್ಪಿಕೊಳ್ಳುವುದು ಬಹಳ ಕಷ್ಟ, ಆದರೆ ಸತ್ಯದ ಸ್ವೀಕಾರ ಬಹಳ ಮುಖ್ಯ. ಎಲ್ಲಿಯವರೆಗೆ ಮನುಷ್ಯ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ಆ ಸತ್ಯದ ವಿರುದ್ಧ ಹೋರಾಡುವ ಶಕ್ತಿ ಬರುವುದಿಲ್ಲ. ನೀವು ಊಟ ಮಾಡುವಾಗ ನಿಮ್ಮ ಹೊಟ್ಟೆ ತುಂಬಿದೆ ಎಂದು ಮನಸ್ಸು ಒಪ್ಪಿಕೊಂಡಾಗಲೇ ನೀವು ಊಟ ಮಾಡುವುದನ್ನು ನಿಲ್ಲಿಸುತ್ತೀರಿ. ನಿದ್ರೆ ಬಂದಾಗ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು ಎಂದು ಮನಸ್ಸು ಒಪ್ಪಿಕೊಂಡಾಗ ಮಾತ್ರ ನೀವು ಮಲಗುತ್ತೀರಿ. ಅದೇ ರೀತಿ ನೀವು ಯಾವುದಾದರೂ ಕೆಟ್ಟ ಅಭ್ಯಾಸ ಅಥವಾ ವ್ಯಸನವನ್ನು ಬಿಡಬೇಕಾದರೆ ಮೊದಲು ನೀವು ಆ ವ್ಯಸನಕ್ಕೆ ದಾಸರಾಗಿದ್ದೀರಿ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಯಾವಾಗ ನೀವು ಇದನ್ನು ಒಪ್ಪಿಕೊಳ್ಳುತ್ತೀರೋ ಆಗಲೇ ಆ ವ್ಯಸನವನ್ನು ತ್ಯಜಿಸುವ ಪ್ರಕ್ರಿಯೆ ಶುರುವಾಗುತ್ತದೆ. ಸ್ನೇಹಿತರೆ, ಈ ಪ್ರಪಂಚದ ಅತ್ಯಂತ ದೊಡ್ಡ ಪಾಪ ಯಾವುದು? ಸುಳ್ಳು ಹೇಳುವುದೇ? ಕೊಲೆ ಮಾಡುವುದೇ? ಕಳ್ಳತನವೇ? ಅಥವಾ ಇನ್ನೊಬ್ಬರನ್ನು ಅವಮಾನಿಸುವುದೇ? ಅಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಪಾಪ ಎಂದರೆ ನಿರ್ಬಲರನ್ನು ಅಥವಾ ದುರ್ಬಲರನ್ನು ಸತಾಯಿಸುವುದು. ಒಂದು ಉದಾಹರಣೆಯನ್ನು ನೋಡಿ. ಕಮ್ಮಾರನ ಬಳಿ ಇರುವ ತಿಥಿ ಅಥವಾ ಬೆಂಕಿಯನ್ನು ಊದುವ ಸಾಧನ ಸತ್ತ ಪ್ರಾಣಿಯ ಚರ್ಮದಿಂದ ಮಾಡಲ್ಪಟ್ಟಿರುತ್ತದೆ. ಆ ಸತ್ತ ಪ್ರಾಣಿಯ ಚರ್ಮದಿಂದ ಹೊರಬರುವ ಗಾಳಿಯು ಅತ್ಯಂತ ಕಠಿಣವಾದ ಕಬ್ಬಿಣವನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಅದೇ ರೀತಿ ನೀವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸರಿ, ಒಂದು ವೇಳೆ ನೀವು ಒಬ್ಬ ನಿರ್ದೋಷಿಯನ್ನು ಅಥವಾ ಒಬ್ಬ ನಿರ್ಬಲ ವ್ಯಕ್ತಿಯನ್ನು ಸತಾಯಿಸಿದರೆ ಅವನ ಮನಸ್ಸಿನಿಂದ ಹೊರಬರುವ ನಿಟ್ಟುಸಿರು ಮತ್ತು ಶಾಪ ನಿಮ್ಮ ಜೀವನವನ್ನೇ ಭಸ್ಮ ಮಾಡಬಲ್ಲದು. ಸಜ್ಜನರು ಮತ್ತು ಪರೋಪಕಾರಿ ಮನುಷ್ಯರ ಸ್ವಭಾವ ಬಂಗಾರದಂತೆ ಇರುತ್ತದೆ. ಬಂಗಾರ ಮುರಿದರೂ ಅದನ್ನು ಕಾಯಿಸಿ ಮತ್ತೆ ಜೋಡಿಸಬಹುದು. ಆದರೆ ದುರ್ಜನರು ಅಥವಾ ಕೆಟ್ಟ ಮನಸ್ಸಿನವರು ಮಣ್ಣಿನ ಮಡಿಕೆಯಂತೆ. ಮಡಿಕೆ ಒಮ್ಮೆ ಒಡೆದರೆ ಅಥವಾ ಬಿರುಕು ಬಿಟ್ಟರೆ ಅದು ಮತ್ತೆ ಸೇರುವುದಿಲ್ಲ. ಅದು ತನ್ನ ನಾಶವನ್ನು ತಾನೇ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸ್ನೇಹವನ್ನು ಕೇವಲ ಸಜ್ಜನರೊಂದಿಗೆ ಮಾತ್ರ ಮಾಡಿ. ದುಷ್ಟರ ಸಹವಾಸ ಬೇಡ. ಕಲ್ಲಿದ್ದಲಿನ ಗಣಿಗೆ ಹೋದರೆ ನೀವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ನಿಮ್ಮ ಬಟ್ಟೆಗೆ ಮಸಿತಾಗಿಯೇ ತಾಗುತ್ತದೆ. ಅದೇ ರೀತಿ ದುಷ್ಟ ಮಿತ್ರರ ಸಹವಾಸದಿಂದ ನಿಮಗೆ ಒಂದಲ್ಲ ಒಂದು ದಿನ ಕಷ್ಟ ಕಟ್ಟಿಕ್ಕುತ್ತಿ. ಇಂತಹ ಮಿತ್ರರಿಗಿಂತ ಸಜ್ಜನನಾದ ಶತ್ರುವೇ ಮೇಲು. ಯಾರು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲವೋ ಅವರು ಸದಾ ತಮ್ಮ ಸೋಲಿಗೆ ತಮ್ಮ ಪರಿಸ್ಥಿತಿಯೇ ಕಾರಣ ಎಂದು ಹೇಳುತ್ತಾರೆ. ಆದರೆ ಇದು ನಿಜವೇ? ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ. ಹೇಗೆ ಎಂದು ನೋಡೋಣ. ಪ್ರಕೃತಿ ನೊಣ ಮತ್ತು ಚಿಟ್ಟೆ ಎರಡಕ್ಕೂ ಒಂದೇ ರೀತಿಯ ಗುಣಗಳನ್ನು ನೀಡಿದೆ. ಎರಡೂ ಹಾರುತ್ತವೆ. ಆದರೆ ಚಿಟ್ಟೆ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುತ್ತದೆ ಮತ್ತು ಹೊಸ ಹೂವು ಅರಳಲು ಸಹಾಯ ಮಾಡುತ್ತದೆ. ಆದರೆ ನೊಣಗಾಯದ ಮೇಲೆ ಕುಳಿತು ಗಾಯವನ್ನು ಕೊಳೆಸುತ್ತದೆ ಮತ್ತು ರೋಗವನ್ನು ಹರಡುತ್ತದೆ. ಇವೆರಡರಲ್ಲಿ ವ್ಯತ್ಯಾಸವಿರುವುದು ಕೇವಲ ಆಲೋಚನೆಯಲ್ಲಿ ಮಾತ್ರ. ನೀವು ಸರಿಯಾದ ದಾರಿಯನ್ನು ಆರಿಸಿಕೊಂಡರೆ ನಿಮಗೆ ಯಶಸ್ಸು ಸಿಗುತ್ತದೆ ಮತ್ತು ಉತ್ಸಾಹ ಹೆಚ್ಚುತ್ತದೆ.
ತಪ್ಪು ದಾರಿಯನ್ನು ಆರಿಸಿದರೆ ಸೋಲು ಮತ್ತು ನಿರಾಶೆ ಸಿಗುತ್ತದೆ. ಮನುಷ್ಯ ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು ಸತ್ಯ ಅಸತ್ಯದ ಬಗ್ಗೆ ಮಾತನಾಡುತ್ತಾನೆ. ಸತ್ಯವನ್ನು ಒಳ್ಳೆಯದು ಎನ್ನುತ್ತಾನೆ. ಆದರೆ ಪ್ರತಿಯೊಂದು ವಸ್ತುವಿಗೂ ಮತ್ತು ಭಾವನೆಗೂ ಅದರದ್ದೇ ಆದ ಮಹತ್ವವಿದೆ. ಕೆಟ್ಟದ್ದು ಇಲ್ಲದಿದ್ದರೆ ಒಳ್ಳೆಯದರ ಮೇಲೆ ವಿಶ್ವಾಸ ಹೇಗೆ ಬರುತ್ತದೆ? ಕತ್ತಲೆ ಇಲ್ಲದಿದ್ದರೆ ಬೆಳಕಿನ ಮಹತ್ವ ತಿಳಿಯುವುದೇ ಇಲ್ಲ. ಜೀವನದಲ್ಲಿ ಇವೆರಡರ ಸಮತೋಲನ ಮುಖ್ಯ. ಎಂತಹ ಕೆಟ್ಟ ಸಮಯದಲ್ಲೂ ಒಂದು ಒಳ್ಳೆಯದು ಅಡಗಿರುತ್ತದೆ. ಕಪ್ಪು ಮೋಡಗಳ ಅಂಚಿನಲ್ಲೂ ಒಂದು ಬೆಳ್ಳಿಯ ಹೊಳಪು ಇರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಬಂದರೆ ಆಗ ನಿಮಗೆ ನಿಮ್ಮ ನಿಜವಾದ ಮಿತ್ರರು ಯಾರು ಎಂದು ತಿಳಿಯುತ್ತದೆ. ಆದ್ದರಿಂದ ಕೆಟ್ಟ ಸಮಯದಲ್ಲಿ ಕುಗ್ಗಿ ಹೋಗಬೇಡಿ. ಅದರಲ್ಲಿರುವ ಒಳ್ಳೆಯದನ್ನು ಹುಡುಕಿ. ನಮ್ಮ ದೃಷ್ಟಿಕೋನ ಹೇಗಿರುತ್ತದೆಯೋ ಹಾಗೆಯೇ ಜಗತ್ತು ಕಾಣುತ್ತದೆ. ನಮಗೆ ಆನಂದ ನೀಡುವ ವಿಷಯಗಳನ್ನು ನಾವು ಶ್ರೇಷ್ಠ ಎನ್ನುತ್ತೇವೆ ಮತ್ತು ಕಷ್ಟ ಕೊಡುವ ವಿಷಯಗಳನ್ನು ಕೆಟ್ಟದ್ದು ಎನ್ನುತ್ತೇವೆ. ಉದಾಹರಣೆಗೆ ಬಿರು ಬೇಸಿಗೆ ನಮಗೆ ಇಷ್ಟವಾಗುವುದಿಲ್ಲ. ಆದರೆ ಅದೇ ಬಿಸಿಲು ಸಮುದ್ರದ ನೀರನ್ನು ಆವಿಯನ್ನಾಗಿ ಮಾಡಿ ನಮಗೆ ಮಳೆಯನ್ನು ನೀಡುತ್ತದೆ. ಅದೇ ರೀತಿ ಕಠಿಣ ಪರಿಶ್ರಮದ ನಂತರವೇ ನಮಗೆ ಯಶಸ್ಸು ಸಿಗುತ್ತದೆ. ಆದ್ದರಿಂದ ದುಃಖ ಮತ್ತು ನೋವಿನಿಂದ ಓಡಿ ಹೋಗಬೇಡಿ. ಅದೇ ಭವಿಷ್ಯ ಸುಖಕ್ಕೆ ಮೂಲವಾಗಿರುತ್ತದೆ. ನಮ್ಮ ಮನಸ್ಸು ಒಂದು ಖಾಲಿ ಜಮೀನಿನ ಹಾಗೆ. ರೈತ ಜಮೀನಿನಲ್ಲಿ ಒಳ್ಳೆಯ ಬೀಜಗಳನ್ನು ಬಿತ್ತಿ ನೀರು ಹಾಕಿದರೆ ಉತ್ತಮ ಬೆಳೆ ಬರುತ್ತದೆ. ಆದರೆ ಅದೇ ಜಮೀನನ್ನು ಖಾಲಿ ಬಿಟ್ಟರೆ ಅಲ್ಲಿ ಕಳೆಗಿಡಗಳು ತಾನಾಗಿಯೇ ಬೆಳೆಯುತ್ತವೆ. ಅಲ್ಲಿ ಯಾರೂ ಕಳೆ ಬೀಜ ಹಾಕುವುದಿಲ್ಲ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ನೀವು ಒಳ್ಳೆಯ ವಿಚಾರಗಳನ್ನು ತುಂಬದಿದ್ದರೆ ಅಲ್ಲಿ ಕೆಟ್ಟ ಆಲೋಚನೆಗಳು ತಾನಾಗಿಯೇ ಬಂದು ಸೇರಿಕೊಳ್ಳುತ್ತವೆ. ಅವು ನಿಮ್ಮ ಮನಸ್ಸನ್ನು ಮಲಿನ ಮಾಡುತ್ತವೆ ಮತ್ತು ಬಂಜರು ಭೂಮಿಯನ್ನಾಗಿ ಮಾಡುತ್ತವೆ. ಈಗ ನಿರ್ಧಾರ ನಿಮ್ಮದು. ನಿಮಗೆ ಒಳ್ಳೆಯ ವಿಚಾರಗಳಿರುವ ಸುಂದರ ಮನಸ್ಸು ಬೇಕೇ ಅಥವಾ ಕಳೆಗಿಡಗಳಿಂದ ತುಂಬಿದ ಹಾಳು ಮನಸ್ಸು ಬೇಕೇ ಎಂದು ನೀವೇ ನಿರ್ಧರಿಸಿ. ಪ್ರತಿದಿನ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳುತ್ತೇವೆ. ಆದರೆ ಕನ್ನಡಿ ಕಲಿಸುವ ಒಂದು ದೊಡ್ಡ ಪಾಠವನ್ನು ನಾವು ಮರೆಯುತ್ತೇವೆ. ಒಮ್ಮೆ ಕನ್ನಡಿಯ ಮುಂದೆ ನಿಂತು ಬಾಯಿ ತೆರೆದು ನೋಡಿ. ನಿಮಗೆ ಹಲ್ಲುಗಳು ಮತ್ತು ನಾಲಿಗೆ ಕಾಣಿಸುತ್ತದೆ. ಹಲ್ಲುಗಳು ಹುಟ್ಟಿದ ನಂತರ ಬರುತ್ತವೆ, ಆದರೆ ಮನುಷ್ಯ ಸಾಯುವ ಮುನ್ನವೇ ಉದುರಿ ಹೋಗುತ್ತವೆ. ಆದರೆ ನಾಲಿಗೆ ಹುಟ್ಟಿನಿಂದಲೇ ಇರುತ್ತದೆ ಮತ್ತು ಸಾವಿನವರೆಗೂ ನಮ್ಮ ಜೊತೆಗೆ ಇರುತ್ತದೆ. ಹಲ್ಲು ಕಠಿಣವಾಗಿರುತ್ತದೆ, ಆದರೆ ನಾಲಿಗೆ ಮೃದುವಾಗಿರುತ್ತದೆ. ಆದರೂ ಕಠಿಣವಾದ ಹಲ್ಲು ಬೇಗ ನಾಶವಾಗುತ್ತದೆ. ಇದೇ ಜೀವನದ ರಹಸ್ಯ. ಯಾರು ಕಠಿಣವಾಗಿರುತ್ತಾರೋ ಅವರು ಬೇಗ ನಾಶವಾಗುತ್ತಾರೆ. ಯಾರು ಮೃದುವಾಗಿ ಮತ್ತು ವಿನಯದಿಂದ ಇರುತ್ತಾರೋ ಅವರು ಹೆಚ್ಚು ಕಾಲ ಬಾಳುತ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಬಾಗುವುದನ್ನು ಕಲಿಯಿರಿ, ಆಗ ಜೀವನ ಸರಳವಾಗುತ್ತದೆ. ಸಂಬಂಧಗಳು ಜೀವನದ ಆಧಾರ. ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸಂಬಂಧಿಗಳು. ಆದರೆ ಕೇವಲ ಸಂಬಂಧಿ ಎಂಬ ಒಂದೇ ಕಾರಣಕ್ಕೆ ಕಣ್ಣು ಮುಚ್ಚಿ ಸಹಾಯ ಮಾಡಬಾರದು. ಒಬ್ಬ ಅಸ್ತ್ರ ತಯಾರಿಸುವವನು ತನ್ನ ಅಸ್ತ್ರವನ್ನು ಯಾರಿಗೆ ಕೊಡಬೇಕು ಎಂಬ ವಿವೇಚನೆ ಹೊಂದಿರಬೇಕು. ಅದನ್ನು ಸೈನಿಕನಿಗೆ ಕೊಟ್ಟರೆ ರಕ್ಷಣೆಯಾಗುತ್ತದೆ. ಅದೇ ದುಷ್ಟನಿಗೆ ಕೊಟ್ಟರೆ ನಿರಪರಾಧಿಗಳ ಹತ್ಯೆಯಾಗುತ್ತದೆ. ಅದೇ ರೀತಿ ಸಹಾಯ ಮಾಡುವ ಮೊದಲು ಯಾರಿಗೆ ಯಾವಾಗ ಮತ್ತು ಎಷ್ಟು ಸಹಾಯ ಮಾಡಬೇಕು ಎಂದು ಯೋಚಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸಹಾಯ ದುರುಪಯೋಗವಾಗಬಹುದು. ಅತಿಥಿ ಸತ್ಕಾರ ನಮ್ಮ ಸಂಸ್ಕೃತಿ. ಯಾರಾದರೂ ನಮ್ಮ ಮನೆಗೆ ಬಂದರೆ ಅದಕ್ಕೆ 3 ಕಾರಣವಿರಬಹುದು: ಭಾವ, ಅಭಾವ ಅಥವಾ ಪ್ರಭಾವ. ಯಾರಾದರೂ ಪ್ರೀತಿಯಿಂದ ಅಥವಾ ಭಾವದಿಂದ ಬಂದರೆ ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡಿ. ಅಭಾವ ಅಥವಾ ಕಷ್ಟದಲ್ಲಿ ಬಂದರೆ ನಿಮ್ಮ ಶಕ್ತಿಗೆ ತಕ್ಕಷ್ಟು ಸಹಾಯ ಮಾಡಿ. ಆದರೆ ಯಾರಾದರೂ ಪ್ರಭಾವ ಬೀರಲು ಅಥವಾ ತಮ್ಮ ದರ್ಪ ತೋರಲು ಬಂದರೆ ಅವರಿಗಾಗಿ ನೀವೇನೂ ಮಾಡಬೇಕಿಲ್ಲ. ಏಕೆಂದರೆ ಜೀವನ ಚಕ್ರದಲ್ಲಿ ಯಾವಾಗ ಯಾರು ಯಾವ ಸ್ಥಿತಿಯಲ್ಲಿರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ನೀರು ಕೈಯಿಂದ ಜಾರಿ ಹೋಗದಂತೆ ಹಿಡಿಯಲು ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದೆ ನೀರು ಜಾರಿಯೇ ಹೋಗುತ್ತದೆ. ನಮ್ಮ ಪ್ರೀತಿಪಾತ್ರರ ವಿಷಯದಲ್ಲೂ ಹೀಗೆಯೇ ಆಗುತ್ತದೆ. ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವರು ಸದಾ ನಮ್ಮ ಜೊತೆಯೇ ಇರಬೇಕು ಎಂದು ಬಯಸುತ್ತೇವೆ. ಅವರ ಮೇಲೆ ಅತಿಯಾದ ನಿಯಂತ್ರಣ ಹೇರುತ್ತೇವೆ. ಇದರಿಂದ ಅವರು ನಮ್ಮಿಂದ ದೂರವಾಗುತ್ತಾರೆ. ಅವರನ್ನು ಸ್ವತಂತ್ರವಾಗಿರಲು ಬಿಡಿ. ಅವರ ಆಲೋಚನೆಗಳಿಗೆ ಬೆಲೆ ಕೊಡಿ. ಆಗ ಸಂಬಂಧಗಳು ಗಟ್ಟಿಯಾಗುತ್ತವೆ. ಕೊನೆಯದಾಗಿ ಆತ್ಮವಿಶ್ವಾಸದ ಬಗ್ಗೆ ತಿಳಿಯೋಣ. ಮನುಷ್ಯ ತನ್ನ ಜೀವನವನ್ನು ನಂಬಿಕೆಯ ಮೇಲೆ ಬದುಕುತ್ತಾನೆ. ಆದರೆ ಯಾರ ಮೇಲೆ ನಂಬಿಕೆ ಇಡಬೇಕು? ಗ್ರಂಥಗಳ ಮೇಲೆ, ಮಹಾಪುರುಷರ ಮೇಲೆ ಅಥವಾ ತಂದೆ ತಾಯಿಯ ಮೇಲೆ? ಇವೆಲ್ಲವೂ ಮುಖ್ಯವೇ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನಿಮ್ಮ ಮೇಲಿನ ನಂಬಿಕೆ. ಎಲ್ಲಿಯವರೆಗೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಬೇರೆ ಯಾರ ಮಾತುಗಳು ನಿಮಗೆ ಸಹಾಯ ಮಾಡುವುದಿಲ್ಲ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಆಗ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ. ಇವೇ ನಿಮ್ಮನ್ನು ನಂಬಿದ್ದರೆ ದೇವರು ಕೂಡ ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಧರ್ಮ ಗ್ರಂಥಗಳ ಶ್ಲೋಕಗಳು ಕೂಡ ನಿಮಗೆ ದಾರಿ ತೋರಿಸುವುದಿಲ್ಲ. ತಂದೆಯಾದವನು ತನ್ನ ಮಗುವಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾನೆ. ಆದರೆ ಅದೊಂದೇ ಸಾಲದು. ಪಕ್ಷಿಗಳು ತಮ್ಮ ಮರಿಗಳಿಗೆ ಆಹಾರವನ್ನು ತಂದು ಕೊಡುತ್ತವೆ. ಆದರೆ ಮರಿಗಳು ದೊಡ್ಡದಾದ ಮೇಲೆ ಅವಕ್ಕಾಗಿ ಗೂಡು ಕಟ್ಟುವುದಿಲ್ಲ. ಅವು ಮರಿಗಳಿಗೆ ಹಾರುವುದನ್ನು ಮತ್ತು ಸ್ವತಃ ಆಹಾರ ಹುಡುಕುವುದನ್ನು ಕಲಿಸುತ್ತವೆ. ಯಾಕೆಂದರೆ ತಂದೆ ತಾಯಿ ಶಾಶ್ವತವಲ್ಲ. ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕುವುದನ್ನು ಕಲಿಯಬೇಕು. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಅವರನ್ನು ಸ್ವತಂತ್ರವಾಗಿ ಬದುಕುವಂತೆ ರೂಪಿಸುವುದು ಮುಖ್ಯ. ಸ್ನೇಹಿತರೆ, ಶ್ರೀಕೃಷ್ಣರ ಈ ಮಾತುಗಳು ನಮ್ಮ ಜೀವನಕ್ಕೆ ದಾರಿದೀಪವಿದ್ದಂತೆ. ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರವಿದೆ.
ಕೇವಲ ಕೇಳುವುದಷ್ಟೇ ಅಲ್ಲ, ಈ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ಚಾನೆಲ್ಗೆ ತಪ್ಪದೇ ಚಂದಾದಾರರಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.